ಐಟಮ್ ಎಲ್ಲ ತಗೊಂಬಂದ. ಏನ್ ಐಟಮ್ಮು? ಚಿಕನ್ನು. ಕೊತ್ತಂಬರಿ ಪುದೀನ ಹೇಳಿಲ್ಲ. ಯಾವಾಗ ಹೇಳಿದ್ಯಮ್ಮ? ನೋಡಿ ಗೈಸ್, ಸೊ ದಿಸ್ ಈಸ್ ಕಾಲ್ಡ್ ಬೊಂಬು ಬಜಾರ್. ಎಷ್ಟೊಂದಿದೆ ನೋಡಿ ಚಿಕನ್ ಅಂಗಡಿಗಳು. ರಿಯಲ್ಸ್ ಓಕೆ. ಇವತ್ತು ಬಲ್ಲೆ ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ನಮ್ಮಮ್ಮ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಕ್ಕೂಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಗೈಸ್ ಈಗ ತಾನೇ ನಾನು ಜಸ್ಟ್ ಎದ್ದಿದ್ದೀನಿ, ಟೈಮ್ ಬಂದು 8 o'clock ಆಗ್ತಿದೆ. ನಮ್ಮಮ್ಮ ನನ್ನ ಸುಮಾರು ಒನ್ ಅವರ್ ಇಂದ ಎಬ್ಸ್ತಾನೆ ಇದ್ದಾರೆ. ಸೊ ನಾನು ನೋಡಿದ್ರೆ ತುಂಬಾ ನಿದ್ದೆ, ಗೊತ್ತಲ್ವಾ ನಾವು. ಮಾಮ್, ಎಷ್ಟೊತ್ತು ತನಕ ಎಬ್ಸ್ತಿದ್ದೆ ನಿನ್ನ? 1 hour ಇಂದ ಎಬ್ಬಿಸ್ತಾನೆ ಇದ್ದೀನಿ. ಇವಾಗ ನಾನು ಹೋಗಿ ಏನ್ ತರಬೇಕು? ಚಿಕನ್ ಎತ್ಕೊಂಬ ಹೋಗು. ಗುರು, ಇವಾಗ ನಾವು ಹೋಗಿ ಚಿಕನ್ ತರಬೇಕು. ಸೊ ಕ್ಲಮ್ಸಿ ಏರಿಯಲ್ಲಿ ನಮ್ ಚಿಕನ್ಸ್ ಎಲ್ಲಿ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ ನಮ್ ಚಿಂತಾಮಣಿಯಲ್ಲಿ. ಮಾಮ್, ಏನೇನ್ ಮಾಡ್ತಿದ್ಯಾ? ಚಿಕನ್ ತಗೊಂಡ್ಬರ್ತೀನಿ. ಚಿಕನ್ ತಗೊಂಬ ಹೋಗು. ದೊಡ್ಡ ಚಿಕ್ಕ ಬೈಲರ್ ಎರಡು ಬಂತು. ದೊಡ್ಡ ಬೈಲರು ಚಿಕ್ಕ ಬೈಲರ್ ಇದು ತಗೋಬಾ. ಗೈಸ್ ಇವಾಗ ಚಿಕನ್ ತಗೋಬರ್ಬೇಕು. ಅದೇ ತರ ಇವತ್ತು ಒಂದು ಸ್ಪೆಷಲ್ ಡೇ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಪ್ಪ ಬರ್ಡೇ. ಸೊ ನಾನು ಯಾವತ್ತು ಮಾಡಿರ್ಲಿಲ್ಲ. ಮಾಮ್ ನೋಡಿ, ನಮ್ಮಮ್ಮ ಸ್ಕಿನ್ ಕೇರ್ ಮಾಡೋದು ನೋಡಿ ಬೆಳಿಗ್ಗೆ. ನಾನ್ ಕೂಡ ಮಾಡಲ್ಲ ಇಷ್ಟೊಂದು ಸ್ಕಿನ್ ಕೇರ್. ಮಾಮ್, ಏನಾದ್ರು ಹೇಳು ನಿನ್ ಸೀಕ್ರೆಟ್. ಗೈಸ್ ಇವತ್ತು ಬಂದು ನಮ್ಮ ಅಪ್ಪ ಬರ್ಡೇ, ಸೊ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಸ್ಪೆಷಲ್ ಆಗಿ ಏನಾದ್ರು ಒಂದ್ ಸ್ವಲ್ಪ, ಏನು ಹೈ ಲೆವೆಲ್ ಏನಿಲ್ಲ, ಒಂದ್ ಸ್ವಲ್ಪ ಲೋ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದೀನಿ. ಸೊ ಗೈಸ್ ಬನ್ನಿ ಇವಾಗ ಹೋಗಿ ಚಿಕನ್ ತಗೋಬರೋದು. ಮಚಾ, ನಮ್ಮ ಅಜ್ಜಿಗೆ ತುಂಬಾ ವಯಸ್ಸಾಗಿದೆ, ಆದ್ರೂ ನಮ್ಮ ಅಜ್ಜಿ ನೋಡಿ ಈ ವಯಸ್ಸು ಕೂಡ ಎಲೆ ಅಡಿಕೆನ ಯಾವ ತರ ಹೊಡ್ಕೊಂತಾರೋ, ಹೊಡಿತಾರೆ ನೋಡಿ. ಅಜಯ್, ಇಲ್ಲಿ ನೋಡು. ಗುರು, ನಮ್ಮ ಅಜ್ಜಿ, ಶಿ ಇಸ್ ಮೈ ಮುನಿಯಮ್ಮ, ಶಿ ಇಸ್ ಮೈ ಮುನೀಸ್ ಲವರ್, ಮೈ ತಾತಾಸ್ ಲವರ್. ಶಿ ಇಸ್ ಮೈ ತಾತಾಸ್ ಲವರ್ ಗೈಸ್. ಮೈ ತಾತ ಇಸ್ ಲವರ್, ಮೈ ತಾತಾಸ್ ಲವರ್. ಯಾ, ಲೆಟ್ಸ್ ಗೋ. ಮಚ್ಚ, ಈಗ ನಾವು ಚಿಕನ್ ತಗೋಬರಕ್ ಹೋಗೋಣ. ಸೊ ನಮ್ ಕ್ಲಮ್ಸಿ ಏರಿಯಾಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಮ್ ಬೊಂಬು ಬಜಾರ್ ಫೇಮಸ್ ಚಿಕನ್ ಏರಿಯಾ. ಸೊ ಮಮ್ಮಿ, ಇವಾಗ ಏನೇನ್ ತಗೋಬರ್ಬೇಕು ಹೇಳು? ದೊಡ್ಡ ಬೈಲರು ಚಿಕ್ಕ ಬೈಲರು ಚಿಕನ್ ತಗೋಬರ್ಬೇಕು ಅಷ್ಟೇ ತಾನೆ? ಚಿಕನ್ ತಗೊಂಡ್ಬರ್ತೀಯ, ಮತ್ತೆ ಇದು ಕೊತ್ತಂಬರಿ ಪುದೀನ. ಅವೆಲ್ಲ ನಂಗೆ ಐಟಮ್ಸ್ ಗೊತ್ತುಮಾ. ಇಷ್ಟು ವರ್ಷದಿಂದ ನಾನು ತಿಂತಾ ಇದ್ದೀನಿ, ನೀನ್ ಮಾಡಿಕ್ತಾ ಇದೀಯಾ. ಏನ್ ಇಷ್ಟು ವರ್ಷದಿಂದ ನಂಗೆ ಗೊತ್ತಿರಲ್ಲ ಏನೇನ್ ತಗೋಬರ್ಬೇಕು ಅಂತ? ಹೋಗ್ ತಗೋಬರ್ತೀನಿ. ಸರಿ, ನಾನು ಹೋಗ್ ಬರ್ಲಾ? ಬಿರಿಯಾನಿ ಪ್ಯಾಕೆಟ್. ನನಗ್ ಗೊತ್ತು, ಹೋಗ್ ಬರ್ತೀನಿ. ಗೈಸ್, ನಮ್ಗೇನ್ ಗೊತ್ತಿರಲ್ಲ ಇಷ್ಟೊಂದು. ಸೊ ಶಿ ಇಸ್ ಮೈ ವಿಮ್ಲಕ್ಕ. ಸೇ ಹಾಯ್. ಮಚ ನೋಡಿ, ಇಲ್ಲಿ ರೋಡ್ ಎಲ್ಲ ಎಷ್ಟು ಖಾಲಿ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಬನ್ನಿ, ನಮ್ಮ ಚಿಂತಾಮಣಿದು ಇನ್ನೊಂದು ಸ್ಪಾಟ್ ತೋರಿಸ್ತೀನಿ. ಇಡೀ ವರ್ಲ್ಡ್ ಅಲ್ಲೇ ಇರಲ್ಲ ಅಷ್ಟೊಂದು ಚಿಕನ್ ಅಂಗಡಿಗಳು ನಮ್ಮ ಏರಿಯಲ್ಲೇ ಇರುತ್ತೆ. ಬನ್ನಿ ತೋರಿಸ್ತೀನಿ. ಗೈಸ್, ಇದು ನಮ್ ಬೊಂಬು ಬಜಾರ್ ಎಂಟ್ರೆನ್ಸ್. ಸೊ ಇಲ್ಲಿ ನೋಡ್ತಿದ್ರ, ಇಲ್ಲೊಂದು ಚಿಕನ್ ಅಂಗಡಿ ಬಿಟ್ರೆ, ಸೊ ಇಲ್ಲೆಲ್ಲ ಚಿಕನ್ ಅಂಗಡಿಗೆ 1 2 ನೋಡಿ, ಇಲ್ಲೊಂದು ಎಲ್ಲಿ ನೋಡಿದ್ರು ಚಿಕನ್ ಅಂಗಡಿಗೆ ಅಕ್ಕಪಕ್ಕ ಎಲ್ಲ. ಸೊ ನಾನ್ ಪರ್ಸನಲ್ ಯಾವತ್ತು ತಗೊಳೋದು ನಮ್ಮ ಸಮೀರ್ ಅವ್ರ ಹತ್ರನೇ. ಏನಕ್ಕವ್ರೆ, ಸೇ ಹಾಯ್. ಸೊ ನಾನ್ ಪರ್ಸನಲ್ ಇವ್ರ ಹತ್ರನೇ ತಗೊಂತೀನಿ, ಚೆನ್ನಾಗಿ ಮಾಡ್ತಾರೆ ನೋಡಿ ಗೈಸ್. ಸೊ ದಿಸ್ ಈಸ್ ಕಾಲ್ಡ್ ಬೊಂಬು ಬಜಾರ್. ಎಷ್ಟೊಂದಿದೆ ನೋಡಿ ಚಿಕನ್ ಅಂಗಡಿಗಳು. ಮಚ್ಚಾ, ಫೈನಲಿ ನಮ್ಮಮ್ಮ ಹೇಳಿರೋ ಚಿಕನ್ ನಾವು ತಗೊಂಡ್ ಬಂದಿದೀವಿ. ಸೊ ಬನ್ನಿ ನಮ್ಮ ಅಮ್ಮಗೆ ಹೋಗಿ ಕೊಡೋಣ. ಮಮ್ಮಿ, ನೀನ್ ಹೇಳಿರೋ ಚಿಕನ್ ನಾನು ತಗೊಂಡ್ ಬಂದಿದ್ದೀನಿ. ತಗೋ, ಬಿರಿಯಾನಿ ಫ್ರೈನ ಮಾಡ್ಕೊಡು ನನ್ಗೂ ಅಣ್ಣಾಗಿ. ಐಟಮ್ ಎಲ್ಲ ತಗೊಂಬಂದ. ಏನ್ ಐಟಮ್ಮು? ಚಿಕನ್ನು. ಕೊತ್ತಂಬರಿ ಪುದೀನ ಹೇಳಿಲ್ಲ. ಯಾವಾಗ ಹೇಳಿದ್ಯಮ್ಮ? ಒಂದು ಸಲ ಹೇಳ್ದಾಗ ಒಂದ್ಸಲ ಅಂಗಡಿಗೆ ಹೋದಾಗ. ಗೈಸ್ ನೀವ್ ಹೇಳಿ ಮಚ್ಚಾ, ನಮ್ಮಮ್ಮ ಏನ್ ಹೇಳಿದ್ರು? ಚಿಕನ್ ತಗೊಂಬ ಅಂತ ಹೇಳಿದ್ರು. ಚಿಕನ್ ಅಲ್ಲಿ ಏನಾದ್ರು ಐಟಮ್ಸ್ ಇರುತ್ತವ? ಚಿಕನ್ ತಗೊಂಬಂದಿದ್ರು. ಹೇಳಿದ್ರೆ ನೀನ್ ಕೇಳ್ದ? ನನ್ಗೆಲ್ಲ ಗೊತ್ತು ಅಂತ ಓದೇ ತಾನೆ ನೀನು. ಮಾ, ಚಿಕನ್ ದೊಡ್ಡ ಬೈಲರು ಚಿಕ್ಕ ಬೈಲರು ಎರಡೂ ತಗೊಂಬಂದಿದ್ದೀನಿ. ಅಯ್ಯ, ಇವಾಗ ಏನ್ ತಗೋಬರ್ಬೇಕು ಹೇಳೋಗ್ಲಿ? ಕೊತ್ತಂಬರಿ ಪುದೀನ, ಹಾ, ಬಿರಿಯಾನಿ ಪ್ಯಾಕೆಟ್. ಕೊತ್ತಂಬರಿ ಪುದೀನ ಬಿರಿಯಾನಿ ಪ್ಯಾಕೆಟ್ ಇವೆಲ್ಲ ನನ್ಗೆ ಗೊತ್ತುಮಾ. ಗೊತ್ತು ಅಂತಾನೆ ಅಲ್ಲೇ ಇರು. ಗೊತ್ತು ಅಂತ ಇನ್ನು ಲೇಟ್ ಆಗ್ಲಿ. ಗೈಸ್, ನಮ್ಮಮ್ಮ ಮನೆಯಲ್ಲಿ ಟೀ ಈ ತರನೇ ಕುಡಿತಾರೆ. ನಿಮ್ಮಮ್ಮ ಈ ತರ ಕುಡಿತಾರೆ ಅಂದ್ರೆ ಕಮೆಂಟ್ ಮಾಡಿ. ಅದ್ಯಾವುದೋ ಈ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಯಾವ್ದೋ ನೋಡಿದೀನಿ ಮಾ. ಗೈಸ್, ನಮ್ಮ ಮನೆಯಲ್ಲಿ ಇದನ್ನ ರಿಮೋಟ್ ಅಂತಾರೆ, ನಿಮ್ಮ ಮನೆಯಲ್ಲಿ ರಿಮೋಟ್ ಅಂದ್ರೆ ಕಾಮೆಂಟ್ ಮಾಡಿ. ಗೈಸ್, ನಮ್ಮ ಮನೆಯಲ್ಲಿ ಇದನ್ನ ಚಾರ್ಜಿಂಗ್ ಅಂತಾರೆ, ನಿಮ್ ಮನೆಯಲ್ಲಿ ಚಾರ್ಜಿಂಗ್ ಅಂದ್ರೆ ಕಾಮೆಂಟ್ ಮಾಡಿ. ಗೈಸ್, ನಮ್ಮ ಮನೆಯಲ್ಲಿ ಇವ್ರನ್ನ ಸುಧಾ ಅಂತಾರೆ, ನಿಮ್ ಮನೆಯಲ್ಲಿ ಇಂಥವ್ರನ್ನ ಸುಧಾ ಅಂದ್ರೆ ಕಾಮೆಂಟ್ ಮಾಡಿ. ಸರಿ, ಅವೆಲ್ಲ ಬಿಡು, ಜೋಕ್ಸ್ ಪಾರ್ಟಿ. ಇವಾಗ ಏನ್ ತಗೋಬರ್ಬೇಕು ಹೇಳು ಸುಧಾ? ಮೈಂಡ್ ಇಟ್ಕೊಂಡು ಕೇಳು. ಹೇಳು. ಸಲ ಹೋಗೋ, ನಿಮ್ಮ ಅಪ್ಪಗೆ ಹೊಟ್ಟೆ ಹಸಿತೈತಂತೆ. ಓಕೆ, ಹೇಳು ಸುಧಾ. ಕೊತ್ತಂಬರಿ, ಓಕೆ, ಪುದೀನ, ಓಕೆ. ಬಿರಿಯಾನಿ ಪ್ಯಾಕೆಟ್. ಕೊತ್ತಂಬರಿ ಪುದೀನ ಬಿರಿಯಾನಿ ಪ್ಯಾಕೆಟ್. ತೇಜು ಬಿರಿಯಾನಿ ಪ್ಯಾಕೆಟ್. ತೇಜು, ಓಕೆ. ಮತ್ತೆ ಇದು ಎವರೆಸ್ಟ್ ಚಿಕನ್ ಮಸಾಲಾ. ಎವರೆಸ್ಟ್ ಚಿಕನ್ ಮಸಾಲಾ ಪ್ಯಾಕೆಟ್ 2. ಕರೆಕ್ಟ್ ಆಗಿ ತಗೊಂಬ. ಕರೆಕ್ಟ್ ಆಗಿ ತಗೊಂಡು ಒಂದು ಬ್ಲಾಗ್ ಇಟ್ಕೊಂಡು ಹೋಗ್ಬೇಡ, ಎಲ್ಲ ಮರ್ತೋಗಿ. ನೋಡು ಗೈಸ್, ಇವಾಗ ನೋಡ್ಕೊಳ್ಳಿ. ಕೊತ್ತಂಬರಿ ಪುದೀನ ಬಿರಿಯಾನಿ ಪ್ಯಾಕೆಟ್, ಮಟನ್ ಪ್ಯಾಕೆಟ್. ಇವಾಗ ಏನು ಹೇಳಿ ಇನ್ನೊಂದ್ಸರಿ ಇಲ್ಲ. ಅಮ್ಮ, ಕೊತ್ತಂಬರಿ ಪುದೀನ ಬಿರಿಯಾನಿ ಪ್ಯಾಕೆಟ್, ಎವರೆಸ್ಟ್ ಪ್ಯಾಕೆಟ್,
ಅಷ್ಟೇನಾ? ಮತ್ತೆ ಅಲ್ಲಮ್ಮ ಶುಂಠಿ ಏನಾದ್ರು ಬೇಕಾ? ಗೈಸ್ ನೋಡಿ, ಇವಾಗ ಇನ್ನೊಂದ್ಸರಿ ಹೇಳ್ತಾ ಇದೀನಿ. ಕೊತ್ತಿಮೀರಿ, ಪುದೀನ, ಬಿರಿಯಾನಿ ಪ್ಯಾಕೆಟ್, ಎವರೆಸ್ಟ್ ಪ್ಯಾಕೆಟ್. ಗೈಸ್ 4 ಐಟಮ್ಸ್. ಇಷ್ಟು ಈಸಿ ಮಾ. ನಾನು ಚಿಕ್ಕ ವಯಸ್ಸಲ್ಲಿ ಓದ್ತಾ ಇದ್ದೆ ಇವೆಲ್ಲ. ಟೈಮ್ ಆಗುತ್ತೆ ನಿಮ್ಮ ಅಣ್ಣಾಗ ನಿಮ್ಮ ಅಪ್ಪ ಅಂಗಡಿಯಲ್ಲಿ ಇದಾರೆ. ಇದನ್ನ ಗ್ಲಾಸ್ ಅಂದ್ರೆ ಕಾಮೆಂಟ್ ಮಾಡಿ ಗೈಸ್. ಬನ್ನಿ ಹೋಗೋಣ. ಮಮ್ ಕಾಸು ಕೊಡು ಮಮ್. ನನ್ನ ಹತ್ರ ಮಮ್ ಕಾಸು ಕೊಡು ಗುರು. ನಿಜ ಹೇಳ್ತಾ ಇದೀನಿ, ನಾನು ₹1 ಕೂಡ ನಮ್ಮ ಅಮ್ಮ ಕೊಡಲ್ಲ. ನಾನು ಫುಲ್ ಸೆಲ್ಫಿಶ್ ಅನ್ಕೊಳ್ಳಿ. ಮಮ್ ನಾನು ಏನಾದ್ರು ₹1 ಕೊಡ್ತೀನಾ? ಅಮ್ಮ ನನ್ ಬಟ್ಟೆ ತೋರ್ಸ್ಲಾ ಗೈಸ್? ನನ್ ಬಟ್ಟೆ ನೋಡಿ ಗೈಸ್, ಇದೆಲ್ಲ ನಂದೇ ಗೈಸ್ ಬಟ್ಟೆ. ಹೆಂಗೆ ಒಳ್ಳೆ ಇದಿಟ್ಟು ಹೆಂಗೆ ಇಟ್ಟಿರ್ತೀನಿ ಗೈಸ್. ನೋಡಿ ನಮ್ಮಮ್ಮ ಕಾಸು, ಪಾಕೆಟ್ ಮನೀಸ್ ನಮ್ಮಮ್ಮ. ಎಲ್ಲಿ ಪಾಕೆಟ್ ಏನ್ ಅಷ್ಟೊಂದು? ನಿಜ ಹೇಳಮ್ಮ ಗುರು, ನಿಜವಾಗ್ಲೂ ಹೇಳ್ತಾ ಇದೀನಿ. ನಮ್ಮಮ್ಮ ನೈಟು ಮಲ್ಗೋವಾಗ ಬೀರುವ ಬೀಗ ಆಗ್ಬಿಟ್ಟು ನಮ್ಮಮ್ಮ ಬಚ್ಚಿಡ್ತಾರೆ ಗೈಸ್. ₹200 ಕೊಟ್ಟಿದ್ದಾರೆ. ₹200 ಅಲ್ಲಿ ₹100 ನನಗೆ. ಓಕೆನಾ ಮಮ್? ₹100 ನಾನು ಎತ್ಕೋಬೋದಾ? ಇವತ್ತು ಬಲ್ಲೆ ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ನಮ್ಮಮ್ಮ. ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ. ಏನ್ ನಿಜ ಹೇಳಿ ಗೈಸ್, ಕ್ಯೂಟ್ ಆಗಿದ್ದಾಳ ಇಲ್ಲ? ನೋಡಿ 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 ನೋಡಿ, ಕ್ಯೂಟ್ ನೋಡಿ. ಓಹೋ, ಟೀ ಕುಡಿಯೋದು ನೋಡಿ. ಅಬ್ಬಬ್ಬಬ್ಬ, ಮಹಾನಟಿ. ಇಲ್ಲಿ ಇನ್ನೊಂದ್ಸರಿ ಲಾಫ್. ಓಹೋ, ನೋಡಿ ಗೈಸ್ ನಮ್ಮಮ್ಮ ನೋಡು. ಫುಲ್ ನಾಚಿಕೆ ನಮ್ಮಮ್ಮಗೆ. ಓ ಓ ಓ ಓ ಓರ್ ಓರ್ ಮಾತಾಡಕ್ಕಿಲ್ವಾ ಬುಲ್ಬುಲ್? ಮಾತಾಡಕ್ಕಿಲ್ವಾ? ಸರಿ ಬನ್ನಿ, ಯಾಕೆ ಸುಮ್ಮನೆ ಮಮ್ಮ ರೇಗ್ಸೋದು ಬೆಳಿಗ್ಗೆ. ಸೊ ಮಾಮ್, ಕೊತ್ತಿಮೀರಿ, ಪುದೀನ, ಅಲ್ಲಂ ಪೇಸ್ಟ್ ಗೊತ್ತಾಯ್ತು ಬಿಡ್ ನಂಗೆ. ಸೊ ಗೈಸ್ ಬನ್ನಿ, ನಾನು ಸುಮ್ಮನೆ ಎವರೆಸ್ಟ್ ಟಿಕ್ಕಾ ಮಸಾಲ. ಓಕೆ ಗೈಸ್, ಲೆಟ್ಸ್ ಗೋ. ಓಕೆ ಮಾಮ್, ಓಕೆ ನೋ. ನಮ್ಮಮ್ಮ ನಾನು ಹಿಂದ್ಗಡೆನೆ ಬರ್ತಾ ಇರ್ತಾರೆ. ಸೊ ಅಜಿ ಅವರೇ, ಅಜಿ ಅವರೇ, ಸೇ ಹಾಯ್. ನೋಡಿ ಇವಾಗ ವ್ಲಾಗಿಂದ ಇದ್ದವಳೆ. ದಿಸ್ ಇಸ್ ಹ್ಯಾಂಡ್, ಶೇಕ್ ದಿಸ್ ಹ್ಯಾಂಡ್ ಟು ಮೈ ಫಾಲೋವರ್ಸ್. ಓಕೆ she's signing. ಮುಕ್ಕು back to she's signing. Okay mom, I know the consequences of coronavirus. ಓಕೆ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ, ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದೆ ತಾನೆ. ನಾನ್ ಚಿಕ್ಕ ವಯಸ್ಸಲ್ಲಿ ಟ್ಯೂಷನ್ಗೆಲ್ಲ ಎತ್ಕೊಂಡು ಹೋಗ್ತಿರೋ ಗಾಡಿ ಇದೆ ಗುರು, ಮುಕ್ಕುಸ್ ಮ್ಯಾಜಿಕ್. ಚಿಕ್ಕ ವಯಸ್ಸಲ್ಲಿ ಹೋಗ್ತಿರೋ ಗಾಡಿ ಯಾವ್ದು ಅಂತ ಹೇಳಿದ್ರೆ ಇದೆ. ನಿಜವಾಗ್ಲೂ ನಮ್ಮಮ್ಮ ಹತ್ರ ಹೇಗೋದು ತುಂಬಾ ಕಷ್ಟ ಇದೆ. ದೇವರನ್ನೇ ಹೇಳ್ತಾ ಇದೀನಿ. ಮಮ್ಮಿ ತಗೋಮ್ಮ, ಬೆಳಿಗ್ಗೆ ವಯಸ್ಸಿಗೆ ಬಂದಿರೋ ಹುಡುಗನ ಅಂಗಡಿಗೆ ಕಳ್ಸ್ಕೊಂಡು ಚಿಕನ್ ತಗೋಬಾ ಅಂತ ಕಳ್ಸಿ, ಏನ್ ನೀನ್ ಆಟಗಳು? ತಗೋ, ಇಲ್ಲಿ ತಗೊಂಬಂದಿದ್ದೀನ ಇಲ್ಲ ನೋಡ್, ಚೆಕ್ ಮಾಡು. ಓಕೆ ಶೂರ್, ಹೋಗೋದ್ರಲ್ಲಿ ತಪ್ಪಿಲ್ಲ. ಇವಾಗ ನೋಡು, ದೊಡ್ಡೋರ್ ಮಾಡೋ ಕೆಲ್ಸ ದೊಡ್ಡೋರ್ ಮಾಡ್ಬೇಕು, ದಡ್ಡ್ರು ಮಾಡೋ ಕೆಲ್ಸ ದಡ್ಡ್ರೆ ಮಾಡ್ಬೇಕು. ನೀನ್ ದಡ್ಡ. ಸೊ ತಗಿ, ಓಪನ್ ದಿ ವೆಂಕಟೇಶನ್ ಕವರ್. ಬಿರಿಯಾನಿ ಪ್ಯಾಕೆಟು, ಎವರೆಸ್ಟ್ ಪ್ಯಾಕೆಟು. ವಾಟ್ಸ್ ಇನ್ ದಟ್? ವಾಟ್ಸ್ ಯುವರ್ ರಿಯಾಕ್ಷನ್? ಒಂದೊಂದು ನೀವು ನಿಜಾಗ್ಲೂ ನೀವು ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರಿವೈಂಡ್ ಮಾಡ್ಕೊಂಡ್ ಮರಿ ನೋಡಿ ಏನ್ ಹೇಳಿದ್ರು. ಪುದೀನ, ಕೊತ್ತಿಮೀರಿ, ಅದು ಬಿರಿಯಾನಿ ಪ್ಯಾಕೆಟ್, ಎವರೆಸ್ಟ್ ಪ್ಯಾಕೆಟ್ ಅಂದಿತ್ತಪ್ಪ. ನೀನ್ 2 ತಗೋಬಾ ಅಂತ ನೀನ್ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಪ್ಲೀಸ್, ನನ್ಗೆ ಇವಾಗ ಹೋಗಕ್ಕೆ ನನಗೆ ಮನ್ಸಿಲ್ಲ. ನೀನ್ ಕಚ್ಚಮ್ಮ ಅಂಗಡಿಗೆ ಹೋಗ್ತೀಯೋ, ಕಾಂತಮ್ಮ ಅಂಗಡಿಗೆ ಹೋಗ್ತೀಯೋ, ಮುನಿಯಮ್ಮ ಅಂಗಡಿಗೆ ಹೋಗ್ತೀಯೋ, ಹೋಗ್ಬಿಟ್ಟು ತಗೊಂಬಾ, ನಂಗೆ ಚಿಕನ್ ಮಾಡ್ಕೊಡು ಅಷ್ಟೇ. ನಮ್ಮೂರಲ್ಲಿ ಇದನ್ನ ಬಿರಿಯಾನಿ ಪ್ಯಾಕೆಟ್ ಅಂತಾರೆ. ನಿಮ್ಮೂರಲ್ಲಿ ಬಿರಿಯಾನಿ ಪ್ಯಾಕೆಟ್ ಅಂದ್ರೆ ಕಾಮೆಂಟ್ ಮಾಡಿ ಗೈಸ್. ಸೊ ಡನ್ ಫಾರ್ ದಿ ಡೇ. ಬನ್ನಿ ಇವಾಗ ಹೋಗ್ಬಿಟ್ಟು ಕ್ರಿಕೆಟ್ ಆಡೋಣ. ನಮ್ಮ ಏರಿಯಾ ಅಲ್ಲಿ ನಾನು ಕ್ರಿಕೆಟ್ ಎಂತವ್ರ ಹತ್ರ ಆಡ್ತೀನಿ ಅಂತ ಹೇಳಿದ್ರೆ ದೊಡ್ಡ ಹುಡುಗರ ಜೊತೆ ಆಡ್ತೀನಿ ಗೈಸ್. ಫೈನಲ್ ಆಗಿ ನಾನು ಕ್ರಿಕೆಟ್ ಆಡಕ್ಕೆ ನಮ್ಮ ಹುಡುಗರ ಹತ್ರ ಬಂದಿದ್ದೀನಿ. ಸೊ ನಮ್ ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿ ಆಡ್ತಾ ಇದಾರೆ. ಸೊ ಗೈಸ್ ಬನ್ನಿ ತೋರಿಸ್ತೀನಿ ನಮ್ ಗಲ್ಲಿ ಕ್ರಿಕೆಟ್ ಯಾವ ತರ ಇರುತ್ತೆ ಅಂತ. ನಮ್ಮ ಲೋಕಿ ಇವರು ಪ್ಲೇಯರ್, ದೊಡ್ಡ ಪ್ಲೇಯರ್ ನಮ್ಮ ಟೀಮಲ್ಲಿ. ನೋಡಿ ನಮ್ಮ ಮೌನೀಶು ಬೌಲರು. ಅದ್ ಯಾವ ಬೌಲಿಂಗ್ ಆಗ್ತಾನೋ ಅವ್ನಿಗೆ ಗೊತ್ತಿಲ್ಲ. ನೋಡಿ ಆಲ್ರೆಡಿ ಬಾಲ್ ಹೋಯ್ತು ಮೇಲೆಗೆ. ಸೊ ಇವ್ ನಮ್ಮ ಟೀಮ್ ಬೌಲರು, ಮೈನ್ ಬೌಲರು. ನಿನ್ನೆ 24 ಹೊಡ್ಸ್ಕೊಂಡಿದ್ದ ರನ್ನು. ಎಲ್ಲರಿಗೂ ಹೇಳಿ ಗೈಸ್. ಅದೇ ತರ ನಾನು ಯಾವ ಟೀಮಲ್ಲಿ ಇರ್ಬೇಕು. ಇವನು MS ಧೋನಿ ಫ್ಯಾನು, ವಿರಾಟ್ ಕೊಹ್ಲಿ ಫ್ಯಾನು. ನೀನು MS ಧೋನಿ ಫ್ಯಾನಾ? ಪರವಾಗಿಲ್ಲ, ಅದಕ್ಕೆ ಬ್ಯಾಟ್ ಮೇಲೆ ಎತ್ತಾಗೆ. ಅದು ಜೈ ವಿರಾಟ್ ಕೊಹ್ಲಿ. ಗೈಸ್ ಫಸ್ಟು ನಾನೇ ಆಡ್ತೀನಿ ಬ್ಯಾಟಿಂಗು. ಮತ್ತೆ ನೋಡಿ
See this guy. What's he doing? See, what ಕೆಲಸ he doing? ನೋಡಿ ಗೈಸ್, ಇಲ್ಲಿ ಕ್ರಿಕೆಟ್ ಆಡ್ತೀವಿ, ಅಲ್ಲಿ ಹೋಗಿ ಇದು ಮಾಡ್ತಾನೆ, ಮೂರ್ತ ವಿಸರ್ಜನೆ ಮಾಡ್ತಾನೆ. ಏನಂತೀಯ ಇಂಥವ್ರ ಬಗ್ಗೆ? ವೇಸ್ಟ್ ಅಲ್ಲ ಇವರೆಲ್ಲ? ಏನಂತೀಯ ಇಂಥವ್ರ ಬಗ್ಗೆ? ಮಳೆ ಬರ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ, ಆದ್ರೂ ಮ್ಯಾಚ್ ಆಡ್ಬೇಕು. ಮಚ್ಚ ನಾನೇನೋ ಕ್ರಿಕೆಟ್ ಆಡಕ್ ಬರೋಣ ಅನ್ಕೊಂಡಿದ್ರೆ, ಇವ್ನು ಹಾಕಿರೋ ಸ್ಲೋ ಬೌಲಿಂಗ್ ಅಲ್ಲಿ ಅವ್ನು ಹೊಡೆದವನೆ. ಅದ್ ನೋಡಿದ್ರೆ ಬಾಲ್ ಕಾಣಿಸ್ತಿಲ್ಲ, ಯಾವ ಬೊಕ್ಕೆಯಲ್ಲಿ ಹೋಗಿದ್ಯೋ ಗೊತ್ತಿಲ್ಲ. ಅವ್ರು ನೋಡಿದ್ರೆ ದೊಡ್ಡ ಪ್ಲೇಯರ್ಸ್ ತರ ಹುಡುಕ್ತವ್ರು ಅಲ್ಲಿ ಇಲ್ಲಿ, ಕಾಣಿಸಲ್ಲ ಬಿಡ್ರು. ಅದು ಇವ್ರು ನೋಡಿ ಬಾಲ್ ಯಾವನ ಹತ್ರ ತಗೊಂಡ್ಬಂದಿದ್ದಾರೆ. ಮತ್ತೆ ಯಾವನ ಹತ್ರ ತಗೊಂಡ್ಬಂದಿದ್ದು ಬಾಲು? 20 ರೂಪಾಯಿ ಯಾವನೋ ಚಿಕ್ಕವನ ಹತ್ರ. ಪಾಪ ಅವನು ಯಾವ್ದ್ರಿಗೂ ಕಾಸ್ಗೆ ಆಸೆ ಬಿದ್ದು 20 ರೂಪಾಯಿ ಬಾಲ್ ಮಾರ್ಬಿಟ್ಟವನು, 70 ರೂಪಾಯಿ ಬಾಲ್ನ. ಅವ್ನು ನೋಡಿದ್ರೆ ಅಲ್ಲಿ ನಾವ್ ವ್ಲಾಗ್ ಮಾಡೋದಕ್ಕೆ, ಅದಕ್ಕೆ ಅವ್ನು ನೋಡಿದ್ರೆ ಅಲ್ಲಿ ಶೆಟ್. ಬೆಳಿಗ್ಗೆ ಇದೇ ತರ ಇರುತ್ತೆ, ಯಾವಂದ್ ಏನ್ ನೋಡ್ಬೇಕೋ ಅರ್ಥ ಆಗಲ್ಲ ನಮ್ಗೆ. ಗುರು ಆಫ್ಟರ್ ಲಾಂಗ್ ಸರ್ಚು ನಮ್ಗೆ ಬಾಲ್ ಸಿಕ್ಕಿರ್ಲಿಲ್ಲ. ಮಚ್ಚ ಹೋಗ್ಬಿಟ್ಟು ಒಂದ್ ಹೊಸ ಬಾಲ್ ತಗೋಬಹುದು. ಹೊಸ ಬಾಲ್ನ ತಗೋ ಬರ್ತಾ ಇದ್ದಾನೆ ನೋಡಿ ಗೈಸ್. ಒಬ್ಬನ್ ತಗೊಂಬರಕ್ಕೆ ಎಷ್ಟ್ ಜನ ಬೈತಾರೋ. ಸೊ ಬನ್ನಿ, ಹೊಸ ಬಾಲ್ ತಂದ್ಮೇಲೆ ಆಡೋಣ ಕ್ರಿಕೆಟ್. ಮಚ್ಚ ಟಾಸ್ ನಾವು ಗೆದ್ವಿ, ಬ್ಯಾಟಿಂಗ್ ನಾವು ಇದ್ ಮಾಡಿದ್ವಿ. ನಮ್ ಟೀಮ್ ಪ್ಲೇಯರ್ಸ್ ಬಂದು ಪ್ರವೀಣ್, ಅದು ಮೌನೀಶು, ಮತ್ತೆ ನಾನು, ಮತ್ತೆ ಇವನು ಸಿದ್ಧಾರ್ಥ್. ಸೊ ಆ ಟೀಮ್ ಬಂದು ಅವ್ರಿದ್ದಾರೆ, ದೊಡ್ಡ ಪ್ಲೇಯರ್ಸ್ ಅಂತೆ, ಹೇಳ್ಕೊಂತಾರೆ ಅಷ್ಟೇ, ಏನ್ ಆಡಲ್ಲ ಅವರು. ಸೊ ಫಸ್ಟ್ ಬ್ಯಾಟಿಂಗ್ ನಂದೆ ಒಂದ್ 3 ಬಾಲ್ ಆಡ್ತೀನಿ. ಓಕೆ ಗೈಸ್, ಇವಾಗ ಫಸ್ಟ್ ಬ್ಯಾಟಿಂಗ್ ನಾನು ಆಡ್ತಾ ಇದ್ದೀನಿ, ನೋಡೋಣ. ನೋಡ ಅದು ರಿಯಲ್ಸ್. ಸೊ ಇವಾಗ ರಿಯಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಮ್ದು ರಿಯಲ್ಸ್ ಓಕೆ. ಓಕೆ ಪರವಾಗಿಲ್ಲ. ಓಕೆ ನಾವು 6 ವೈಡು. ಸೊ ಮಚ್ಚ ಗೈಸ್ ಪರವಾಗಿಲ್ಲ, ಒಂದ್ ಸ್ವಲ್ಪ ಲೇಟ್ ಆಗಿದ್ರು ಲೇಟೆಸ್ಟ್ ಹೊಡಿತೀನಿ ಒಂದ್ ಶಾಟ್. ಇನ್ನ ಎಷ್ಟು ಬಾಲ್ ಇದೆ? ಲಾಸ್ಟ್ 4 ಬಾಲ್ಸ್. 6 ಲಾಸ್ಟ್ 4 ವೈಡ್ ಹಂಗ ಹೋಗಿದೆ, ವೈಡ್ ಹೋಗಿದೆ ಗೈಸ್. ಡೆಡ್ ಬಾಲ್ ರಾಜು, ಒಂದ್ ಸ್ವಲ್ಪ ನೀಟಾಗಿ ಹಾಕಪ್ಪ, ಕಾಣಿಸ್ತಾ ಇಲ್ಲ ಬಾಲು. ಓವರ್ ಥ್ರೋ ಮಾಡ್ತಾ ಇದ್ದಾನೆ. ಲಾಸ್ಟ್ 3 ಬಾಲ್ಸು. ಗಾಳಿ ಜಾಸ್ತಿ ಇಲ್ಲೋ. ಲಾಸ್ಟ್ ಮನೀಶ್ ಎಷ್ಟು ಹೊಡಿಬೇಕು ಹೇಳಿ ಮನೀಶ್? 6 4 6 ಒಂದ್ ರನ್ನು. ಹಾ ನಾನಾದ್ರೂ ಬೆಟ್ರು ಓವರ್ ಚೇಂಜ್ ನಾನು. ಗೈಸ್ ಫಸ್ಟ್ ಬಾಲ್ಗೆ ಔಟ್ ಆಗಿದ್ಯಾ ಮಗ ಸಿದ್ಧಾರ್ಥ್. ಇವಾಗ ನೋಡಿ ನಾನು ಆಡ್ತೀನಿ. ಹಾ ಮಚ್ಚ ಅದನ್ನ ಸೈಡ್ ಇಡ್ರು, ನಂಗೆ ಅದೇ ನೋ ಸೈಡ್ ಬದಲು ನಾನು ಅಲ್ಲೇ ಹೊಡಿಯೋದು ಜಾಸ್ತಿ. 4 ಅಲ್ಲ ಅದು ಮಚ್ಚ. ನಾನು ಅವ್ನ್ ಬೌಲಿಂಗ್ ಅಲ್ಲೇ ಔಟ್ ಆಗೋಗಿರೋದು, ಯಶ್ವಂತ್ ಬೌಲಿಂಗ್ ಅಲ್ಲೇ. ಅವ್ನು ಇಲ್ಲ ಆಗ್ತಾನೆ, ಮಿಡ್ ಪಿಚ್ ಆಗ್ತಾನೆ, ಫಸ್ಟ್ ಬೌನ್ಸ್ ಆಗುತ್ತೆ ನೋಡಿ. ಬೇಕಂದ್ರೆ ನೋಡಿ, ನಾನು ಬಿದ್ದೋಗ್ಬಿಟ್ಟು ನನ್ನ ಕೈಯೆಲ್ಲ ಬಿದ್ದೋಗ್ಬಿಟ್ಟಿದ್ದೀನಿ ಗಾಯ್ಸ್. ನೋಡಿ ಎಲ್ಲಾಗ್ತಾನೆ ಪಿಚ್ಚು, ನೋಡಿ ಇದು ನೋಡಿ ಬಿದ್ದೋಗಿದ್ದೀನಿ ನೋಡಿ ಗೈಸ್. ಹೆವಿ ಇದನ್ಕೊಳ್ಳಿ, ಬಿದ್ದು ಮರಿ ಹೊಡೆದಿದ್ದೀನಿ. ಅವ್ನು ನೋಡಿದ್ರೆ ಇದ್ ಮಾಡ್ಬಿಟ್ಟು ಅವ್ನು ರನ್ ಔಟ್ ಮಾಡೋಣ. ಸೊ ಪರವಾಗಿಲ್ಲ, ಗೆಲ್ತೀವಿ ಅಂತ ಒಂದು ಹೋಪ್ ಇದೆ, ನೋಡೋಣ. ಮಚ್ಚ ಇವಾಗ ನಮ್ ಬ್ಯಾಟಿಂಗ್ ಮುಗೀತು, ಇವಾಗ ನಾವು ಬೌಲಿಂಗ್ ಟೀಮು. ಸೊ ನಮ್ ಬೌಲಿಂಗ್ ಪಿಚ್ ಎಲ್ಲ ರೆಡಿ ಆಗ್ತಿದೆ.
ಸೊ ನಮ್ಮ ಮೋನೀಶ್ ಅವ್ರು ಫಸ್ಟ್ ಬೋಲಿಂಗ್ ಟ್ರಯಲ್ ನಾನು ಫಸ್ಟ್ ಒಂದು ಟ್ರಯಲ್ ಹಾಕ್ಬಿಡ್ತೀನಿ ಕೊಡು ಗೈಸ್. ಫಸ್ಟ್ ಟ್ರಯಲ್ ನಾನು ಹಾಕ್ತಾ ಇದೀನಿ. ಸೊ ಹಿಂಗ್ ಹೋಗ್ಬೇಕು ಫಸ್ಟ್. ಸೊ ನೋಡಿ ಟ್ರಯಲ್ಸ್ ಆಗೋಯ್ತು. ಸೊ ಈಗ ರಿಯಲ್ಸು. ಸೊ ನಾನೆಲ್ಲಿ ನಿಂತ್ಕೋಬೇಕು? ಅಲ್ಲೋಗ ನೀನು. ಸೊ ಗೈಸ್ ನೋಡೋಣ, ನಮ್ಮವ್ನು ಹಾಕ್ತಾ ಇದ್ದಾನೆ ಫಸ್ಟ್ ಬಾಲು. ಓ ಮೋನೀಶ್ ಗೋಯಿಂಗ್ ಟು ಫಸ್ಟ್ ಬಾಲ್. ಓ ಲೋಕಿ ಭಯ ಬೀಳ್ತಾ ಇದೆಯಾ ಲೋಕಿ? ಗೈಸ್ ಈಗ ನಮ್ಮವ್ನು ಹಾಕ್ತಾನೆ ಗೈಸ್ ನೋಡಿ. ನೋಡಿ ಕ್ಯಾಚ್ ಬಿಟ್ಬಿಟ್ಟ ಅವನು. ಶೆಟ್ ಮಚ್ಚ, ಮ್ಯಾಚ್ ಹೆಂಗಿತ್ತು ಅಂತ ಹೇಳಿದ್ರೆ ಒಂದೇ ಓವರ್ ಅಲ್ಲಿ 18 ಹೊಡೆದ್ರು, ಬರೀ 1 ರನ್ಗೆ ಎಲ್ಲರೂ ಔಟ್ ಆಗಿ ಹೋಗಿದ್ದಾರೆ. ಡ್ರಾ ಮ್ಯಾಚ್ ಮಾಡಿದೀವಿ. ಈಗ ಇವನ್ ಇವಾಗ ಬಂದು ಗೈಸ್ ಮಚ್ಚ ಹೆಂಗ್ ವಿನ್ ಹೊಡೆದಿದ್ದು. ಡ್ರಾ ಮ್ಯಾಚ್ ಆಡಿದ್ವಿ, ಗೆಲ್ಲಕ್ಕಾಗಿಲ್ಲ. ನಮ್ಗಿಂತ ಉದ್ದ ಇದಾರೆ ನೋಡಿದ್ರೆ ಎಲ್ಲ ಪ್ಲೇಯರ್ಸ್. ಮತ್ತೆ ಅವರು ನೋಡಿ ಪೆದ್ದಿ ಅಂತ ಅವನು ಗೈಸ್. ಲಾಸ್ಟ್ ವಿನ್ ದ ಮ್ಯಾಚ್. ಲೋಕಿ ಏನಂತ್ಯ? ಹೆಂಗೆ ಗೆದ್ದಿದ್ಯಾ? ಟಾಸು ಓಕೆ. ಇನ್ನೊಂದ್ ಮ್ಯಾಚ್ ಆಡ್ತಾ ಇದೀವಿ ಗೈಸ್. ಮಚ್ಚ ಈಗ ತಾನೇ ನಾವು ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ನಾನು ಟೆಡಿನ್ ಎತ್ಕೊಂಡು ಏನೋ ಒಂದು ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದೀವಿ ನಮ್ಮ ಚಂದು ಅವ್ರ ವಿಡಿಯೋಗೆ. ಸೊ ಬನ್ನಿ ಹೋಗೋಣ ಗೈಸ್, ಬನ್ನಿ. ಇನ್ನ ಊಟ ಮಾಡಿಲ್ಲ, ನಮ್ಮಮ್ಮ ಚಿಕನ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಗೈಸ್, ಯಾವ್ದೋ ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದ್ವಿ. ಇವ್ನು ನೋಡಿದ್ರೆ ಅವ್ರ ಫೋಟೋಸ್ ತೆಗಿತಾ ಇದ್ದಾರೆ. ಅವ್ರು ನೋಡಿ ಮೈನ್ ರೋಡ್ ಗುರು, ಇದು ಹೈವೇ. ಇದು ಯಾವನ್ ಎಲ್ಲೆತ್ತಾನೋ ಗೊತ್ತಿಲ್ಲ, ಇವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಿ ಮೈನ್ ರೋಡ್ ಅಲ್ಲಿ ಫೋಟೋಸ್ ತೆಗಿತಾ ಇದಾರೆ. ಇಲ್ಲಿ ನೋಡಿ ಫೋಟೋ ಶೂಟ್. ಏನೋ ಪ್ರ್ಯಾಂಕ್ ಮಾಡ್ಬೇಕಂತ ಇವ್ರು ಟೆಡಿ ಹಾಕೊಂಡು ಯಾರಿಗೋ ಸರ್ಪ್ರೈಸ್ ಪ್ಯಾಟ್. ಇದು ನಾನು ರೀಲ್ಸ್ ಮಾಡ್ತಿಲ್ಲಲ್ಲ, ನಾನು ನೋಡಿರ್ತಾರೆ ಆಲ್ಮೋಸ್ಟ್. ನಾನೇನ್ ಹೋಗಲ್ಲ, ಜಸ್ಟ್ ಮಾಸ್ಕ್ ಹಾಕೊಂಡಿರೋ ಅಂತ ಹೇಳಿದ್ರು. ನಾನು ಮಾಸ್ಕ್ ಹಾಕೊಂಡು ಕಾಯ್ತಾ ಇದೀವಿ, ಹೆಂಗೋ ಬರ್ತಾರೆ ಅಂತ. ಸೊ ಕಾಯ್ತಾ ಇದೀವಿ. ಸೊ ನೋಡೋಣ ಬರ್ಲಿ. ಮಚ್ಚ ಕೆಲಸ ಎಲ್ಲ ಮುಗ್ದು ಇವಾಗ ಮನೆಗೆ ಬಂದಿದ್ದೀನಿ. ಟೈಮ್ ನೋಡಿದ್ರೆ 1 ಗಂಟೆ ಆಗ್ತಾ ಇದೆ. ಸೊ ಬನ್ನಿ ಊಟ. ಬೆಳಿಗ್ಗೆ ತಂದ್ಕೊಟ್ಟಿರೋ ಚಿಕನ್ನು ಅವಾಗೆ ನಮ್ಮ ಅಮ್ಮ ಬಿರಿಯಾನಿ ಮಾಡಿರ್ತಾರೆ. ಮಮ್ಮಿ ಊಟ ಇಟ್ಕೊಡ್ತೀಯಾ? ಹೋಗ್ ನೈಟ್ ಒಂದೇ ಸಲ ತಿನ್ನೋಗು. ಹಾ ನೈಟ್ ಒಂದೇ ಸಲ ಬಾ ಹೋಗು. ಮಾಡಿದ್ಯಾ? ಇಲ್ಲ ಮಾಡಿದೀನಿ, ಮಾಡಿದ್ದಾಯ್ತು. ನಾವೆಲ್ಲ ಒಂದೊಂದ್ಸಲ ತಿಂದಿದ್ದು ಆಯ್ತು. ಗೈಸ್ ಇದೇನು ಏನ್ ಇದು? ಚಿಕನ್ ಫ್ರೈ. ಇದು ಚಿಕನ್ ಫ್ರೈ ಗೈಸ್. ಮತ್ತೆ ಇದು ಬಿರಿಯಾನಿ ಮಾಮ್. ಕೂಡ ಆಯ್ತು. ಸರಿ ಇವಾಗ ಬಿರಿಯಾನಿ ಇಟ್ಕೊಡು, ನಾನು ತಿನ್ಬಿಡ್ತೀನಿ ಗೈಸ್. ಬಿರಿಯಾನಿ ತಿನ್ನೋಣ. ಸೊ ಬನ್ನಿ ಗುರು. ನಮ್ಮಮ್ಮ ನಂಗೆ ಬಿರಿಯಾನಿ ಇಟ್ಕೊಟ್ರು. ಮಾ ನೀನ್ ಯಾಕಮ್ಮ ಇಷ್ಟೊಂದು ಚೆನ್ನಾಗಿ ಬಿರಿಯಾನಿ ಮಾಡ್ತೀಯ? ಎಲ್ಲಿ ಕಲ್ತ್ಕೊಂಡೆ? ನಾನೇನಾದ್ರು ಮಸಾಲೆ ಹಾಕ್ತೀನಿ. ಏನ್ ಹಾಕಲ್ಲ ನಂಗೆ ಅಮ್ಮ ಮೊಸರು ಬೇಕಮ್ಮ. ನೋಡಿ ಗೈಸ್, ಮನೆಯಲ್ಲಿ ಮೊಸರು ಕೇಳಿದ್ರು ಹೋಗಿ ರೆಸ್ಪೆಕ್ಟೇ ಇರಲ್ಲ. ಹೋಗಿ ತಗೋಬರ್ಬೇಕು. ಮಗ ತಿಂತಾ ಇದ್ದಾನೆ, ಇವೇನಿರಲ್ಲ. ನೋಡಿ ಚಿಕನ್ ಪೀಸ್ ಹಾಕ್ತಾ ಇದಾರೆ ನಮ್ಮಮ್ಮ, ಚೆನ್ನಾಗಿರ್ಲಿ ಮಗ ಅಂತ. ಓಕೆ ಗೈಸ್, ಥ್ಯಾಂಕ್ಸ್ ಮಾಮ್. ಐ ವಿಲ್ ಈಟ್ ದಿಸ್ ಬ್ರೇಕ್ಫಾಸ್ಟ್. ಇವಾಗ ನಮ್ ಬ್ರೇಕ್ಫಾಸ್ಟ್ ಲಂಚ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ನಾನು ಒಬ್ಬನೇ ಚಿಂತಾಮಣಿಯಲ್ಲಿ. ಮಚ್ಚ ಈಗ ತಾನೇ ತಿಂದಿದ್ದೆಲ್ಲ ಆಯ್ತು. ಸೊ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನ್ ಗೊತ್ತಾ, ನೀವು ಕೊಡೋ ಒಂದು ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನನಗೆ ಬೂಸ್ಟ್ ಬರುತ್ತೆ. ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಎಂಥಿಯಾಸಮ್ ಬರುತ್ತೆ. ಸೊ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವ್ಲಾಗ್ನ ಶೇರ್ ಮಾಡಿ. ಬಾಯ್.